ಕುಲವೆಂದು ಹೊಡೆದಾಡ್ತೀರಿ. ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಎಂದು ಹಾಡಿದ ಕನಕದಾಸರ ತತ್ವ ಆದರ್ಶಗಳು ಇಂದಿಗೂ ಪ್ರಸ್ತುತ. ಆದರೆ ಈಗಿನ ತಲೆಮಾರಿಗೆ ಕನಕದಾಸರ ಪದಗಳ ಸಾರವನ್ನ ತಿಳಿಸೋರು ಯಾರು? ಅವರ ಆದರ್ಶವನ್ನ ಮನದಟ್ಟು ಮಾಡಿಕೊಡೋರು ಯಾರು? ಇಂಥದೊಂದು ಕೆಲಸ ಹಾವೇರಿಯಲ್ಲಿ ನಡೀತಾ ಇದೆ. ಬನ್ನಿ ಅದನ್ನ ನೋಡ್ಕೊಂಡು ಬರೋಣ. ಕಣ್ಣು ಹಾಯಿಸಿದಷ್ಟು ಸುತ್ತ ಕಾಣೋ ಹಚ್ಚ ಹಸಿರು ಸುಂದರ ಉದ್ಯಾನವನಕ್ಕೆ ಸ್ವಾಗತಿಸೋ ಕನಕದಾಸರ ಜೀವನ ದರ್ಶನ ಮೂರ್ತಿಗಳು. ಹೌದು, ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಕಾಗಿನೆಲೆ ಗ್ರಾಮದಲ್ಲಿರೋ ಕನಕ ಉದ್ಯಾನವನದಲ್ಲಿ ಕಂಡುಬರೋ ದೃಶ್ಯಗಳಿವು. ಇತಿಹಾಸದ ಪುಟಗಳಲ್ಲಿ ಮಾತ್ರ ಕಾಣಸಿಗೋ ಕನಕದಾಸರ ಬದುಕು ಮತ್ತು ಆದರ್ಶವನ್ನ ಉದ್ಯಾನವನದಲ್ಲಿನ ಮೂರ್ತಿಗಳು ಹೇಳುತ್ತಿವೆ. ಕನಕದಾಸರ ಬಾಲ್ಯ, ಯೌವನ ಮತ್ತು ತಿಮ್ಮಪ್ಪ ನಾಯಕ ಆಗಿದ್ದಾಗ ನಡೆದ ಯುದ್ಧ, ತಿಮ್ಮಪ್ಪ ನಾಯಕ ಕನಕದಾಸರಾಗಿ ಪರಿವರ್ತನೆ ಆಗಿದ್ದು, ಉಡುಪಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕನಕದಾಸರಿಗೆ ದರ್ಶನ ನೀಡಿದ ದೃಶ್ಯಾವಳಿ, ಶ್ರೀರಂಗಪಟ್ಟಣದಲ್ಲಿ ಮದಿಸಿದ ಆನೆ ಜನರಿಗೆ ಉಪಟಳ ನೀಡುವಾಗ ಅದನ್ನ ಕನಕದಾಸರು ಪಳಗಿಸಿದ್ದು, ಹೀಗೆ ವಿವಿಧ ರೀತಿಯ ಕಥೆಗಳನ್ನ ಹೇಳೋ ಮೂರ್ತಿಗಳು ಇಲ್ಲಿವೆ. ಕನಕದಾಸರ ಜೀವನ ಮತ್ತು ಅವರು ಪಟ್ಟಿರ್ತಕ್ಕಂಥ ಕಷ್ಟಗಳು ಮತ್ತು ಅವರ ಸಾಧನೆಗಳನ್ನು ಬಿಂಬಿಸ್ತಕ್ಕಂಥ ಶಿಲ್ಪಗಳನ್ನು ನೋಡಿ ತುಂಬಾ ಖುಷಿ ಪಡ್ತಾ ಇದ್ದಾರೆ. ಅದರ ಜೊತೆಗೆ ಏನು ಬೃಹತ್ ಪ್ರಮಾಣದ ಉದ್ಯಾನವನ ಇದೆ, ಇದರಲ್ಲಿ ವಿಹರಿಸಿ ಮಕ್ಕಳು ಸಮೇತವಾಗಿ ಎಲ್ಲರೂ ಕೂಡ ತುಂಬಾ ಸಂತೋಷಪಟ್ಟು ಇದೊಂದು ಇತ್ತೀಚಿನ ದಿನಗಳಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಪ್ರವಾಸಿ ತಾಣವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇವಲ ಕನಕದಾಸರ ಜೀವನ ಚರಿತ್ರೆಯನ್ನ ಮಾತ್ರ ಈ ಮೂರ್ತಿಗಳು ಹೇಳ್ತಿಲ್ಲ. ಕನಕದಾಸರ ಜೀವನ ಚರಿತ್ರೆ ಜೊತೆಗೆ ಕನಕದಾಸರ ಕೀರ್ತನೆಗಳು, ಸಂದೇಶಗಳನ್ನ ನೋಡುಗರಿಗೆ ದರ್ಶನ ಮಾಡಿಸುತ್ತಿವೆ. ಈ ಮೂರ್ತಿಗಳನ್ನ ನೋಡಲು ನಿತ್ಯವೂ ನೂರಾರು ಸಂಖ್ಯೆಯಲ್ಲಿ ಉದ್ಯಾನವನಕ್ಕೆ ಆಗಮಿಸುತ್ತಾರೆ. ಕಾಗಿನೆಲೆಗೆ ಬಂದ ಮೇಲೆ ನಮಗೆ ಕನಕದಾಸರದ ಜೀವನ ಚರಿತ್ರೆ ಮೊದಲೇಕೆಲ್ಲ ನಾವು ಬುಕ್ ನಲ್ಲಿ ಓದ್ತಿದ್ವಿ. ಈಗ ಇಲ್ಲಿ ಬಂದ ಮೇಲೆ ಅವ್ರದ್ದೆಲ್ಲ ಇಲ್ಲಿ ಸಿಮೆಂಟ್ ಕೆಲಸದ ಮಾಡಿ ಅವ್ರ ಮೂರ್ತಿ ಇದನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ಅವ್ರ ಜೀವನ ಚರಿತ್ರೆ ಬಾಲ್ಯಲಿಂತ ಹಿಡಿದು ಇಲ್ಲಿ ಯವನಾವಸ್ಥೆವರೆಗೆ ಆಮೇಲೆ ಅವ್ರದ್ದು ಇದನ್ನ ಮಾಡಿದ್ದು ಇವೆಲ್ಲ ನೋಡಿ ಚಲೋ ಆಗೈತಿ. ಈಗೆಲ್ಲ ಪ್ರಾಧಿಕಾರದಿಂದ ಇದೆಲ್ಲ ಡೆವಲಪ್ಮೆಂಟ್ ಆಗಿದ್ದು ಖುಷಿ ತಂದಿದೆ. ಇನ್ನು ಮೈಸೂರಿನ ಕೆಆರ್ಎಸ್ನಲ್ಲಿರೋ ಸಂಗೀತ ಕಾರಂಜಿಯನ್ನು ಮೀರಿಸುವಂತೆ ದೊಡ್ಡ ಪ್ರಮಾಣದಲ್ಲಿ ಸಂಗೀತ ಕಾರಂಜಿ ನಿರ್ಮಿಸೋಕೆ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಸಜ್ಜಾಗಿದೆ. ಕೆಲವೇ ದಿನಗಳಲ್ಲಿ ಸಂಗೀತ ಕಾರಂಜಿ ನಿರ್ಮಾಣಕ್ಕೆ ಚಾಲನೆ ಕೂಡ ಸಿಗಲಿದೆ. ಶೀಘ್ರವೇ ಕಾಗಿನೆಲೆ ಕನಕ ಉದ್ಯಾನವನಕ್ಕೆ ಮತ್ತೊಂದು ಮುಕುಟ ಸಿಗಲಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಪ್ರಭುಗೌಡ ಎನ್ ಪಾಟೀಲ್, ಟಿವಿ9 ಹಾವೇರಿ.